ಕುಂದಾನಗರಿ ಯಾರಪ್ಪಂದು ಏನೈತಿ, ಬೆಳಗಾವಿ ನಮ್ದೈತಿ. ಅಲ್ಲೇನು ಮಾಲ್ದಾಗ ಪಂಚಿ, ಆ ಕಡೆ ಏನು ಪಂಚಿ ಅಂತಾರೆ. ಪಂಚಿ ಅಂದ್ರೆ ನಮಗೆ ತಿಳಿಯಂಗಿಲ್ಲ, ಧೋತ್ರ ಅಂತೀವಿ ನಾವು. ಆ ಧೋತ್ರ ಹುಟ್ಟಿ ರೈತರಿಗೆ ಮಾಲ್ದಾಗ ಬಿಟ್ಟಿಲ್ಲ ಅವ ಯಾವ ರಂಡಿ ಮಗ. ಸರ್ಕಾರ ಆ ಕಡೆ ದಂಡಿಗಿರಲಿ ಅನ್ಕ ಆ ಕನ್ನಡಿಗರ ಪರ ಹೋರಾಟಗಾರ ಯಾರು ಅದಿರಲಿ ಅವ್ರಿಗೆ ಪರಲ್ಲ ನನ್ನ ವತಿಯಿಂದ. ಯಾಕಂದ್ರೆ ನಾವು ಭಾರತ ದೇಶ ತಿರುಗಾಡೇನೆ, ಎಲ್ಲೇ ಇರು ಹೇಗೆ ಇರು ಕನ್ನಡಿ ನಾಡಿನಾಗಿರು, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಹಂಗೆ ನಾ ಎಲ್ಲಿ ನನ್ನ ಜೀವ ಹೊಡಿತಾರ ಅಂದ್ರೂ ಭೀ ಕರ್ನಾಟಕ ಅಂತ ಹೇಳೀನಿ. ಈ ನಮ್ದು ರೈತರ ಒಂದು ಅಜ್ಜಾಗ ಧೋತ್ರ ಹಾಕ್ಕೊಂಡು ಬರುತ್ನ್ಯಾಗ ಏನು ಬಿಡಲಿಲ್ಲ. ಅವಾಗ ನೀವು ಸಪೋರ್ಟ್ ಮಾಡಿದಕ್ಕೆ ನಿಮ್ಗೆ ಉತ್ತರ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಾಗ ಎಷ್ಟು ಕನ್ನಡಿಗರು ಅದಾರಲ್ಲ ಅವ್ರ ವತಿಯಿಂದ ನಿಮ್ಗೆ ಕನ್ನಡ ಪರ ಹೋರಾಟಗಾರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಡೆಪ್ಟಿ ಸ್ಪೀಕರ್ UT ಖಾದರ್ ಸಾಹೇಬ್ರಿಗೆ ಒಂದು ವಿನಂತಿ, ಸಾಹೇಬ್ರ ಅವಂದು ಕರೆಂಟ್ ಕಟ್ ಮಾಡಿರಿ, ಅವನು ಮಾಲ್ ಬಂದ್ ಇಡ್ರಿ, ಅದು ಬೇಕಾಗಿಲ್ರಿ. ಅವನು ಖಾಯಮ ಮಾಲ್ ಬಂದ್ ಆಗ್ಬೇಕು. ಕ್ಷಮೆ ಕೇಳ್ರಿ, ನಡೆಯಂಗಿಲ್ರಿ. ನಾವು ರಾಜಕಾರಣದವ್ರು ಕ್ಷಮೆ ಕೇಳ್ಬೋದು, ಅವ ಬಿಸ್ನೆಸ್ ಮ್ಯಾನ. ಆ ಬಿಸ್ನೆಸ್ ಮ್ಯಾನಾಗ ತಿಳಿಬೇಕು, ಅವನ ಮಾಲ್ದಾಗ ಕಾಂಗ್ರೆಸ್ದವ್ರು ಭೀ ಬರೋವ್ರ, BJP ಅವ್ರು ಭೀ ಬರೋವ್ರ, DDSದವ್ರು ಭೀ ಬರೋವ್ರ, ಕೇಜ್ರಿವಾಲ ಕಸ ಹೊಡ್ಯಾರು ಭೀ ಬರೋವ್ರ, ಎಲ್ಲರೂ ಬರೋವ್ರ. ಅವ ಧೋತ್ರ ಅಂದ್ರೆ ಏನ, ಪಂಚಿ ಅಂದ್ರೆ ಏನ, ಅವಂಗ ನಾಲೆಜ್ ಇಲ್ದವ್ರಿಗೆ ವಾಚ್ಮೇನ್ ಯಾಕೆ ಇಟ್ಕೊಂಡ? ಮತ್ತು ಏನು ಕುರಿ ಹಿಡಿತೀರಾ, ಹುಲಿ ಹಿಡಿತೀರಾ, ಗೂಗೆ ಹಿಡಿಯೋಕ್ಕಾಗಿಲ್ಲ, ಏನು ವೈರಲ್ ಆಗಿತ್ತು. ನಾ ಏನ್ರಿ ಹೋರಾಟಗಾರ, ಮುತ್ತಿನ ಬೇಲಿ ಮುತ್ಕಾರ ಗುರ್ತಾ, ಕುರಿ ಕಾವಂಗೆ ಏನು ಗುರ್ತಾ? ನಮ್ಮ ಸಂಗೊಳ್ಳಿ ಗಾಯನ ಹೆಂಗೆ ಹೋರಾಟ ಮಾಡಿ ಭಾರತ ದೇಶದಾಗಿನ, ನಮ್ಮ ಕರ್ನಾಟಕ ದೇಶದಾಗಲ್ಲ, ರಾಜ್ಯದಾಗಲ್ಲ, ಭಾರತ ದೇಶದಾಗ ಬ್ರಿಟಿಷರಿಗೆ ಓಡಿಸಿದ್ಲ, ಹಂಗೆ ನಮ್ಮ ಕುರುಬರು ಕುಲ್ದಾಗ ಹುಟ್ಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರಿಗೆ BJP ಅವ್ರಿಗೆ ಓಡಿಸ್ಬಿಡವನ. ಮತ್ತು ಇವು ಎತ್ತಾಳು ಹೇಳ್ತಾನೆ, ಕಾಂಗ್ರೆಸ್ ಪಾರ್ಟಿಯವ್ರ ತಾಟ್ನ್ಯಾಗ ಹಂದಿ ಬಿದ್ದೈತೆ ಅಂತ, ನಿಮ್ಮ ಹಂದಿ ನೀವು ನೋಡ್ಕೊಳತ್ತಾನ. ಮಾರಾಯ, ನಿಮ್ಮ BJP ಅವ್ರ ತಾಟ್ನ್ಯಾಗ ಹಂದಿ ಅಲ್ಲ, ಆನಿನ ಬಿದ್ದೈತಿ. ಆದ ಪೈಲ ತಕ್ಕೋ, ನೀನು ಊರಾನ ಪೈಲ ಬಳ್ಳಾರಿ ಕಿಳು. ಅವನು ಮಾಲ್ ಯಾರು ಹಂಡಿ ಮಗಂದ ಐತೆ ಬಂದ್ ಆಗ್ಬೇಕು. ಕುಮಾರಸ್ವಾಮಿ ನೀನು CM ಆಗ್ಬೇಕಾದ್ರೆ 2016ರಾಗ ಇದೇ ಸಿದ್ದೇಶ್ವರ ಗುಡಿ ಮುಂದೆ ಇದೇ ಕುರುಬ 26 ಲಕ್ಷದ ಕಾರ್ ಗಾಡಿ ಹೊಡೆದೇನೆ. ಇದ್ರಾಗ ನೀ ಎಲ್ಲರ ಸ್ಟೇಟ್ಮೆಂಟ್ ಕೊಡ್ಲಿಕ್ರ ನಿಮಗೂ ತೊಳೆಯವನ. ನೀವು ಹುಬ್ಳಿದಿಂದ ಬೆಳಗಾವಿ ಪಾದಯಾತ್ರೆ ಮಾಡಿದಿ, ಅವಾಗೂ ನಾ ಪಾದಯಾತ್ರೆದಾಗಿದ್ನಿ. ಯಾಕಂದ್ರೆ ರೈತರ ಮಗ ಅಂತೇಳಿ ಹೋರಾಡ್ತಿ, ರೈತರ ಮಗ ಆಗಿದ್ದೆ ಅಂದ್ರೆ ಇದಕ್ಕೆ ಮಾಲ್ ಬಂದ್ ಆಗಬೇಕು. ಇದಕ್ಕೆ ಉತ್ತರ ಕರ್ನಾಟಕ ರೈತರು ಬೆಂಗಳೂರಿಗೆ ಬಂದ್ರೆ ಅಂದ್ರೆ ಜಾಗದ ಮ್ಯಾಗ ಬೆಂಗಳೂರು ಆ ಮಾಲಿಗೆ ಬೆಂಕಿ ಹಚ್ಚೇ ಬಿಡ್ತೀವಿ ನಾವು. ಯಾಕಂದ್ರೆ ಜೈ ಜವಾನ್ ಜೈ ಕಿಸಾನ್ ಅದೇನಾಗಿದ್ದೇನು ಮೋದಿ ಸರ್ಕಾರ ಅಷ್ಟು ಪವರ್ನು ನಮ್ಮ ಕಡೆ ಐತೆ. ಯಾಕಂದ್ರೆ ನೀವು ಎಲ್ಲರೂ ತಿಳಿದಿರ್ಬೇಕು, ಜಾರಕಿಹೊಳಿಯವ್ರಿಗೆ, ಕುರುಬರಿಗೆ, ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ ಮುಗಿಸ್ಬೇಕಂತೇಳಿ BJP ಅವ್ರು ತೆರೆಯಾಗಿದ್ರೆ ಅದು ತೆಗೆದು ಹೋಗಿರಿ. ಯಾಕಂದ್ರೆ ಜಾರಕಿಹೊಳಿ ಸಾವ್ಕಾರ ಮ್ಯಾಟ್ರ್ ಆದಾಗ ನಮ್ಮ ಪಿರನ್ವಾಡಿದ ಮೂರ್ತಿ ಕೀಳ್ತಿರ್ಲೆ ಸಂಗೊಳ್ಳಿ ರಾಯಣ್ಣದ, ಅವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ರಮೇಶ್ ಅನ್ನ ಜಾರಕಿಹೊಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇದ್ರೆ ಬೆಳಗಾವ್ದವ್ರು. ನಮ್ಮ ಸಮಾಜದವ್ರು ಕಾಲು ಬೀಳಕ್ಕೆ ಹೋದ್ರೆ ಹಂಗೆ ಮಾಡಬೇಡ್ರಿ, ಎಲ್ಲ ನೀವು ಹಿರಿಯರಾದಿರಿ ಅಂದ್ರೆ. ಹಂಗೆ ಅವಾಗ ನಾ ಹೇಳಿನಿ, ಜಾರಕಿಹೊಳಿ ಅವ್ರಿಗೆ ಯಾರ ಮಾತಾಡ್ರೆ ಬೆಂಗಳೂರು ಬೆಂಕಿ ಹಾಕ್ತಾನ ಅಂತ ಹೇಳಿನಿ. ಈಗ ಆ ರೈತರಿಗೆ ಯಾವ ಬಿಡಲಿಲ್ಲ, ಆ ಮಾಲ್ ಬಂದ್ ಆಗಬೇಕು. ಇಲ್ಲಿಗ್ರ ನಾವು ಉತ್ತರ ಕರ್ನಾಟಕ ಜನ ರೈತರು ಬಂದೀವಂದ್ರೆ ಆ ಮಾಲಾಗ ಬೆಂಕಿ ಹಚ್ಚಿ ಸುಡೋಟ ಪವರ ನಮ್ಮ ತ್ಯಾಕೈತಿ. ಈ ಕಂಬಳ್ಯಾಗೂ ಐತಿ, ಈ ಟಾವೆಲ್ದಾಗೂ ಐತಿ. ಜೈ ಜವಾನ್ ಜೈ ಕಿಸಾನ್. ಮತ್ತೊಂದು ಹೇಳ್ತೀನಿ ನಾ, ಇದೇ BJP ಸರ್ಕಾರ ಇದ್ದಾಗ ಬೆಳಗಾವಿ ಸದನದಾಗ ಕಂಬಳಿ ಹಾಕ್ಕೊಂಡು ಹೋಗ್ತೀನಿ, ಕಂಬಳಿ ಹಾಕಿ ಬಿಡಲಿಲ್ಲ. ಕಂಬಳಿಯಲ್ಲಿ ಜಮಾ ಮಾಡ್ಕೊಂಡ್ರೆ. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬರೋಣ, ಯಾವ ಕಂಬಳಿ ಹಾಕ್ಕೊಂಡು ಬರಲಿ, ರೈತರ ಟಾವೆಲ್ ಹಾಕ್ಕೊಂಡು ಬರಲಿ, ಯಾವ ಮುಸ್ಲಿಂ ಟೋಪಿಗೆ ಹಾಕ್ಕೊಂಡು ಬರಲಿ, ಯಾವ ದಲಿತರ ಶಾಲೆ ಹಾಕ್ಕೊಂಡು ಬರಲಿ, ಎಲ್ಲರಿಗೆ ಪ್ರವೇಶ ಐತಿ. ಮತ್ತು ಡೆಪ್ಟಿ ಸ್ಪೀಕರ್ ನಮಾನಿ ಸಾಹೇಬ್ರಿಗೆ ಒಂದು ವಿನಂತಿ, ಸಾಹೇಬ ಬಿಯಾಮ ತುಮನೇನು ಏಕತ್ ವಾತ್ ತೋತು ಮಾಮ, ಈ ಮಾಲ್ ಬಂದ್ ಕರೆಯರು, ಈ ಖಾಯಮತ್ ಮಾಲ್ ಬಂದ್ ಕರೆಯರು. ಎಲ್ಲಿ ಲೈಟ್ ತೆಗಿತನು, ಪ್ಲಗ್ ಕಟ್ ಮಾಡ್ತನು, ಮೊಬೈಲ್ ತೊಡಗು ಮಾಡ್ತನು, ನಡೆಯಂಗಿಲ್ಲ. ಈಗ ದಾಡಿ ಮಾಡ್ಲಾಕ ನಂಗೆ ರೊಕ್ಕ ಇಲ್ಲ, ಬ್ಲೇಡ್ಗೆ 20 ರೂಪಾಯಿ ಕೊಡ್ರಿ ಅಂತ ವೈರಲ್ ಆಗಿತ್ತು. ನನ್ನ ಕಡೆ ರೊಕ್ಕ ಇರ್ತಾವ, ಮತ್ತು ನಮ್ಮ ಮೂರಮ್ ಇತ್ತು, ನಮ್ಮ ಕಡೆ ರೊಕ್ಕ ಅದಾವ ಕಿಶ್ಯಾಗ. ರೊಕ್ಕ ಇಲ್ದ ನಾವು ತಿರ್ಗಾಡಂಗಿಲ್ಲ, ರೈತರ ಮಕ್ಳು ಅದೀವು. ಮತ್ತು ಅಲ್ಲಿ ಮೈಸೂರ್ದಾಗ ಒಬ್ಬರ ಬಿಜಾಪುರದವ್ರದ್ದು ಕೆಲಸ ಇತ್ತು. ಅವಾಗ XYZ ಬಿಜಾಪುರ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಯಲ್ಲಿ ಹೊರಗಿನ ದೇಶಕ್ಕೆ ಹೋಗಿರು. ನಮ್ಮ ಸಮಾಜದವ್ರು ಧೋತ್ರ ಊಟ ಬಂದಿರ, ಇಂಥ ಬುಲೋರೋ ಕಾರ್ ಗಾಡಿಯಾಗ ತೊಗೊಂಡು ಬಂದಿರು.
ಮೈಸೂರದಾಗ ಸಿದ್ದರಾಮಯ್ಯ ಸಾಹೇಬ್ರ ಬಸವೇಶ್ವರ ಜಯಂತಿ ದಿವಸ ಅಲ್ಲಿ ಆಗಮನ ಆಗಿರು. ಅವಾಗ ಒಬ್ಬ ಗಿರಾಕಿ ಹೇಳಿದ, ಅಲ್ಲಿ ಒಬ್ಬ ರಂಡಿ ಮಗ ರೈತರ ಮಕ್ಕಳಿಗೆ ಮದುವೆನ ಮಾಡ್ಕೋಬಾರ್ದು ಅಂತೇಳಿ. ಏನಪ್ಪ, ನಾವೇನು ರೈತರ ಮಕ್ಕಳಲ್ಲ, ಏನು ಧೀರುಭಾಯಿ ಅಂಬಾನಿ, ಏನು ನೀರವ್ ಮೋದಿ, ಏನು ವಿಜಯ್ ಮಲ್ಯನ ಮಕ್ಕಳು ಅದೀವಿ ನಾವು ರೈತರ ಮಕ್ಕಳು ಅದೀವಿ ಓ ಮರಾಯ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ರ, ಏನಪ್ಪ ನಾ ಮಾತಾಡೋದು ನಿಂಗೆ ಇಷ್ಟ ಇಲ್ಲ, ಆಯ್ತು ಬಿಡು, ನಾ ಆಮೇಲೆ ನಿಂಗೆ ಪರ್ಸ್ನಲ್ ಮಾತಾಡ್ತಾನಂದ್ರೆ. ಮತ್ತೊಂದು ಹೇಳ್ತಾರೆ, ಏನಪ್ಪ ನಿಮ್ಮ ಸಿದ್ದರಾಮಯ್ಯ ಬರೀ ದಾಡ್ಯವ್ರಿಗೆ ಟೊಬ್ಗೆ ಅವ್ರಿಗೆ ಎಲ್ಲ ಬಜೆಟ್ ಕೊಡತ್ತಾನಂತೇಳಿ. ಭೂಮಿಗೆ ಕೊಟ್ಟಾಗಿತ್ತಂದ ಮುಂದೆ ಅಲ್ಲಂ ಪ್ರಭುನ ಅವತಾರ ನಬಿ ಸಾಬ್ ಅಂದ, ಎಲ್ಲ ಜಾತಿಯವ್ರಿಗೆ 18 ಪಗಡಿ ಜಾತಿಗೆ ಬೇಕಾದಂಥ ಸಿದ್ದರಾಮಯ್ಯ ಸಂಗೊಳ್ಳಿನ ಹಾಲುಮತ ಸಮಾಜದವ್ರು ಹುಟ್ಟ್ಯಾರ. ಖರೆ ನಮ್ಮ ಅತನಿದಾಗ ಭುಟಾಳೆ ಸಾವ್ಕಾರ ಸದಾಶಿವ ಭುಟಾಳೆ ಸಾವ್ಕಾರ ಮೂರ್ತಿ ಕಟ್ಸ್ಯಾರ. ಯಾಕಂದ್ರೆ ಅವರು ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಮಾಳಿ ಸಮಾಜದಾಗ ಹುಟ್ಟಿ ಹೆಂಗೆ ಕೀರ್ತಿ ಮಾಡಿರಲ್ಲ, ಹಂಗೆ ಹಾಲುಮತ ಸಮಾಜದಾಗ ಹುಟ್ಟಿ ಸಂಗೊಳ್ಳಿನ ಕೀರ್ತಿ ಮಾಡ್ಯಾನ. ಹಂಗೆ ಸಂಗೊಳ್ಳಿನ ಹುಟ್ಟಿದಾಗ ಅಂಗಾಂಶದಾಗ ಹುಟ್ಟಿ ಸಿದ್ದರಾಮಯ್ಯ ಸಾಹೇಬ್ರು CM ಆಗ್ಯಾರ. ಸಿದ್ದರಾಮಯ್ಯ ಸಾಹೇಬ್ರು ಒಂದೇ ವಿನಂತಿ, ಅದು ಏನಾಯ್ತಿರಲ್ಲ, ಈಗೇನು ನಂಗೆ ಇಲ್ಲಿ ಅತನ್ಯಾಗ ಪಶು ಹಾಸ್ಪಿಟಲ್ ಉದ್ಘಾಟನೆ ಕೂಕುಟ್ನೂರ್ದಾಗ ಅಲ್ಲಿ ಕುರಿ ಕೂಡ್ಲಾಕ ಬಿಡಲಿಲ್ಲ. ಅದು ನೆಕ್ಸ್ಟ್ ರೀ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಕಾಗವಾಡಕ್ಕೆ ಬಂದಿರು, ಕಾಗವಾಡ ತಾಲೂಕು ಉಗಾರಕ್ಕೆ ಬಂದಿರು, ಅಲ್ಲೆಲ್ಲ VIP ಡಬಲ್ VIP ಎಲ್ಲ ಕೊಟ್ಟರು. ಅಲ್ಲಿ ಯೂಸರು ಚಿಕ್ಕೋಡ್ಯಾಗ ಮಾತ್ರ ನಮ್ಮ ಮಿಶಿ ಸಾವ್ಕಾರ ಪ್ರಕಾಶನ ಹುಕ್ಕೇರಿ, ಅವ್ರ ಸುಪುತ್ರ ಆದ ಗಣೇಶನ ಹುಕ್ಕೇರಿ. ಸಂತೋಷ್ ತೂ ಚಲ್ರಿ ಅಣ್ಣ ನೀ ಗೊಂಗಡಗ ಅನ್ನಾರ ಅಂದ್ರೆ ಅಣ್ಣ ನಾ ಸಾಹೇಬ್ರಿಗೆ ಕಂಬಳಿ ಹಾಕವನು ಅಣ್ಣ ನೀ ಬಾ ಅಂದರು. ಕಂಬಳಿ ಹಾಕಿದ್ವು. ಗಜಾನನ ಇದು ರಾಹುಲ್ ಜಾರಕಿಹೊಳಿ ಅವ್ರಿಗೆ ಹೇಳಿನ, ರಾಹುಲ್ ಜಾರಕಿಹೊಳಿ ಅವರೇ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯ ಅಷ್ಟೇ ಸತ್ಯ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆರಿಸ್ಬಾರ್ದು.